ಕಾಂಗ್ರೆಸ್ ಶಾಸಕರಿಂದ ವಿದೇಶ ಪ್ರವಾಸಕ್ಕೆ ಪ್ಲಾನ್ ನಡೆದಿದೆ. 8 ರಿಂದ 10 ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ 8 ರಿಂದ 10 ಶಾಸಕರೇನು ಹೋಗ್ತಾ ಇದ್ದಾರೆ ಈ ಪ್ರವಾಸಕ್ಕೆ. ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ದುಬೈ ಟ್ರಿಪ್ ಬಗ್ಗೆ. ಇದೆಲ್ಲದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಆ ಬಗ್ಗೆ ಮಾತಾಡಲ್ಲ. ಏನಿದ್ರು ನೀವು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ರನ್ನ ಭೇಟಿ ಮಾಡಿ ಕೇಳಿ. ನಂದೇನಿದ್ರು ಸಮಾವೇಶ, ಪಕ್ಷ ಸಂಘಟನೆ ಅದೊಂದೇ, ಯಾವ ಟ್ರಿಪ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವ ಹೇಳಿಕೆ. ನಿಮ್ಗೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸುರ್ಜೇವಾಲಾ ಅವರಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿ, ಅವ್ರು ಕೊಡ್ತಾರೆ. ನನಗೆ ಗೊತ್ತಿರೋದು ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷವನ್ನು ಮೇಲ್ ತಗೊಂಡು ಹೋಗಬೇಕು, ಸಮಾವೇಶವನ್ನು ಮಾಡಬೇಕು, ಆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸ್ತಿದ್ದೀನಿ ಅಂತ ಅಚ್ಚರಿಯ ಪ್ರತಿಕ್ರಿಯೆನ ಬೆಳಗಾವಿಯಲ್ಲಿ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. 8 ರಿಂದ 10 ಶಾಸಕರು ದುಬೈ ಪ್ರವಾಸ ಕುರಿತಂತೆ ಕೊಟ್ಟಿರುವ ಹೇಳಿಕೆ. ಅದೆಲ್ಲವೂ ನನಗೆ ಗೊತ್ತಿಲ್ಲ, ಆ ಬಗ್ಗೆ ನಾನು ಮಾತನಾಡೋದಿಲ್ಲ. ಏನಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲ್ರನ್ನ ಕೇಳಿ. ಬೆಳಗಾವಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 8 ರಿಂದ 10 ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಮಾತಾಡಲ್ಲ, ಬೇಕಂದ್ರೆ ನೀವು ಉಸ್ತುವಾರಿಯನ್ನ ಕೇಳ್ಕೊಳ್ಳಿ ಅಂತ ಹೇಳಿದರೆ. ಏನ್ ಹೇಳಿದ್ರು ಕೇಳೋಣ ಬನ್ನಿ. ಈಗ ಸತೀಶ್ ಜಾರಕಿಹೊಳಿ ಆಪ್ತ 30ಕ್ಕೂ ಅಧಿಕ ಶಾಸಕರು ದುಬೈ ಹೊಂಟಿದ್ದಾರೆ. ನನಗೆ ಅವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡಕ್ ಹೋಗುದಿಲ್ಲ, ಅರ್ಥ ಆಯ್ತಾ. ನಾಳೆ ಸುರ್ಜೇವಾಲಾ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡ್ಕೊಂಡು ನೀವೇನ್ ಬೇಕಾದ್ರೂ ಮಾತಾಡ್ತೀನಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಪಕ್ಷದ ಸಂಘಟನೆ. ಈಗ ಸತೀಶ್ ಜಾರಕಿಹೊಳಿ ಆಪ್ತ 30ಕ್ಕೂ ಅಧಿಕ ಶಾಸಕರು ದುಬೈ ಹೊಂಟಿದ್ದಾರೆ. ನನಗೆ ಅವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡಕ್ ಹೋಗುದಿಲ್ಲ, ಅರ್ಥ ಆಯ್ತಾ. ನಾಳೆ ಸುರ್ಜೇವಾಲಾ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡ್ಕೊಂಡು ನೀವೇನ್ ಬೇಕಾದ್ರೂ ಮಾತಾಡ್ತೀನಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಪಕ್ಷದ ಸಂಘಟನೆ. ಈಗ ಸತೀಶ್ ಜಾರಕಿಹೊಳಿ ಆಪ್ತ 30ಕ್ಕೂ ಅಧಿಕ ಶಾಸಕರು ದುಬೈ ಹೊಂಟಿದ್ದಾರೆ. ನನಗೆ ಅವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡಕ್ ಹೋಗುದಿಲ್ಲ, ಅರ್ಥ ಆಯ್ತಾ. ನಾಳೆ ಸುರ್ಜೇವಾಲಾ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡ್ಕೊಂಡು ನೀವೇನ್ ಬೇಕಾದ್ರೂ ಮಾತಾಡ್ತೀನಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಪಕ್ಷದ ಸಂಘಟನೆ. ಈಗ ಸತೀಶ್ ಜಾರಕಿಹೊಳಿ ಆಪ್ತ 30ಕ್ಕೂ ಅಧಿಕ ಶಾಸಕರು ದುಬೈ ಹೊಂಟಿದ್ದಾರೆ. ನನಗೆ ಅವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡಕ್ ಹೋಗುದಿಲ್ಲ, ಅರ್ಥ ಆಯ್ತಾ. ನಾಳೆ ಸುರ್ಜೇವಾಲಾ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡ್ಕೊಂಡು ನೀವೇನ್ ಬೇಕಾದ್ರೂ ಮಾತಾಡ್ತೀನಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ಪಕ್ಷದ ಸಂಘಟನೆ. ಈಗ ಸತೀಶ್ ಜಾರಕಿಹೊಳಿ ಆಪ್ತ 30ಕ್ಕೂ ಅಧಿಕ ಶಾಸಕರು ದುಬೈ ಹೊಂಟಿದ್ದಾರೆ. ನನಗೆ ಅವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡಕ್ ಹೋಗುದಿಲ್ಲ, ಅರ್ಥ ಆಯ್ತಾ. ನಾಳೆ ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರವಾಸಕ್ಕೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೂ ಅದಕ್ಕೆ ಸಂಬಂಧ ಇಲ್ಲ, ನನಗೆ ಸಂಘಟನೆ ಸಮಾವೇಶ ಅಷ್ಟು ಬಿಟ್ರೆ ನಾನು ಬೇರೆಯವ್ರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೆ ಬೇಕಂದ್ರೆ ಸುರ್ಜೇವಾಲಾ ಸಾಹೇಬ್ರು ಇಲ್ಲೇ ಇದ್ದಾರೆ, ಹೋಗೋರ್ನ ಕೇಳ್ಕೊಳ್ಳಿ ಅಂತ ಈಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರವಾಸದ ಪ್ಲಾನ್ ಮಾಡಿದ್ದಾರಂತೆ. 8 ರಿಂದ 10 ಶಾಸಕರು ಯಾವಾಗ ಹೋಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ? ಇಲ್ಲಿ ಅಭಿವೃದ್ಧಿ ಇಲ್ಲ, ಕ್ಷೇತ್ರ ಉದ್ಧಾರ ಆಗಿಲ್ಲ ಅಂತಂದ್ರೆ ವಿದೇಶಿ ಪ್ರವಾಸದ ಮೂಡಿಗೆ ಹೋಗಿದಾರಲ್ಲ ಅಂತ. ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಪಿಸಿ ಅಧ್ಯಕ್ಷ ಸ್ಥಾನದ ಒಂದು ಪೈಪೋಟಿ, ಇನ್ನೊಂದು ಕಡೆ ಒಂದು ಸಿಎಂ ಸ್ಥಾನದ ಪೈಪೋಟಿ, ಇದಕ್ಕೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಬ್ರೇಕ್ ಎಳೆದಿದ್ದಾರೆ. ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಕೂಡ ಹೈಕಮಾಂಡ್ ನಾಯಕರು ತಡೆ ಒಡ್ಡಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು, ಅದರಲ್ಲೂ ಕೂಡ ಬೆಳಗಾವಿಯ ಭಾಗದ ಶಾಸಕರು ಒಂದ್ ಕಡೆ ಏನು ವಿದೇಶಿ ಪ್ರವಾಸಕ್ಕೆ ಹೋಗುವಂತ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ವಿದೇಶಕ್ಕೆ ತೆರಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು ಒಂದು 4-5 ದಿನಗಳ ಕಾಲ ಒಂದು ವಿದೇಶಿ ಪ್ರವಾಸಕ್ಕೆ ಹೋಗ್ತೇವೆ ಅನ್ನುವಂಥದ್ದನ್ನ ಶಾಸಕರಾಗಿರ್ತಕ್ಕಂಥ ಅಜಿತ್ ಸೇಠ್ ಅವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಒಂದಿಷ್ಟು ಆಪ್ತ ನಾಯಕರು ಮತ್ತೆ ಶಾಸಕರು ಸೇರಿ ಒಟ್ಟು 15 ಜನ ನಾವು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಇದರಲ್ಲಿ ಪ್ರಮುಖವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೋಗ್ತಾರ ಅನ್ನುವಂತ ಕುತೂಹಲ ಕೂಡ ಇತ್ತು. ಆದ್ರೆ ಅಜಿತ್ ಸೇಠ್ ಅವರೇ ಹೇಳಿರ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಅವರು ಬರೋದಿಲ್ಲ, ಆದ್ರೆ ನಾವೆಲ್ಲರೂ ಕೂಡ
ಸತೀಶ್ ಜಾರಕಿಹೊಳಿ ಏನಾದ್ರು ಸಿಎಂ ಆಗೋದಾದ್ರೆ ನಮ್ದೆಲ್ಲ ಅವ್ರಿಗೆ ಅಂತ ಅರ್ಹತೆ ಇದೆ, ಹಾಗಾಗಿ ಅವ್ರನ್ನ ಸಿಎಂ ಮಾಡೋದಾಗಿದ್ರೆ ನಾವು ಕೂಡ ಎಲ್ಲರೂ ಕೂಡ ಬೆಂಬಲಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದೇ ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದ್ ಕಡೆ ಹೈಕಮಾಂಡ್ ನಾಯಕರು ಸಿಎಂ ಸ್ಥಾನ ಬದಲಾವಣೆ ಆಗಿರ್ಬೋದು, ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿರ್ಬೋದು, ಇವ್ ಯಾವುದು ಕೂಡ ಮಾತನಾಡೋ ಆಗಿಲ್ಲ. ರಾಹುಲ್ ಗಾಂಧಿ ಅವರಿದ್ದಾರೆ, ನಾನಿದ್ದೇನೆ ಅನ್ನುವಂತ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು. ಇದಾಗೂ ನಡುವೆ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ಸಹಜವಾಗಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಒಂದಿಷ್ಟು ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತವೆ. ಯಾಕಂತಂದ್ರೆ ಕಳೆದ ಬಾರಿಯೂ ಕೂಡ ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ವಿದೇಶಿ ಪ್ರವಾಸಕ್ಕೆ ಕೆಲವಿಷ್ಟು ಅವರ ಆಪ್ತ ಶಾಸಕರನ್ನ ಕರೆದುಕೊಂಡು ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆ ಒಂದು ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಭುಗಿಲೆದ್ದಿತ್ತು, ಅಸಮಾಧಾನ ಕೂಡ ತೋರ್ತಾ ಇದ್ರು. ಈ ಒಂದು ಬೆನ್ನಲ್ಲೇ ಅದನ್ನ ತಡೆ ಒಡ್ಡುವಂತ ಪ್ರಯತ್ನ ಹೈಕಮಾಂಡ್ ನಾಯಕರು ಮಾಡಿದ್ರು, ಅದು ರದ್ದಾಯಿತು. ಅದಾದ ಬಳಿಕ ಮೈಸೂರಿಗೂ ಕೂಡ ಶಾಸಕರನ್ನ ಕರೆದುಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಅವಾಗ್ಲೂ ಕೂಡ ಪಕ್ಷದಲ್ಲಿ ಒಂದಿಷ್ಟು ಅಡೆತಡೆ ಬಂದು ಅವಾಗ್ಲೂ ಕೂಡ ರದ್ದು ಮಾಡಿದ್ರು. ಆದ್ರೆ ಅವರೇ ಅಷ್ಟೇ ಹೋಗಿ ಮೈಸೂರು ಒಂದು ದಸರಾವನ್ನ ಮಾಡ್ಕೊಂಡು ಬಂದ್ರು. ಸೊ ಈಗ ಅವರ ಆಪ್ತ ಶಾಸಕರು ಈಗ ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟಂತದ್ದು ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಯಾವ ಟೈಮಲ್ಲಿ ಏನಾದ್ರೂ ಆಗ್ಬಹುದು ಅನ್ನುವಂತ ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಜುಮಾರ್.